ಕಾರಟಗಿ ನಗರದ ಮಹಾ ತಪೋನಿಧಿ ಸ್ವಾತಂತ್ರ್ಯ ಸಂತ ತ್ರಿವಿಧ ದಾಸೋಹಿ ಹಾಗೂ ಮಹಿಮಾ ಪುರುಷರಾಗಿರುವ ಪರಮ ಪೂಜ್ಯ ಲಿಂಗೈಕ ಶ್ರೀ ವಿರೂಪಾಕ್ಷೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ತಲೀಖಾನ್ ಹಿರೇಮಠದಲ್ಲಿ ನಡೆಯಿತು. ಪರಮ ಪೂಜ್ಯ ಶ್ರೀ ವೀರಭದ್ರ ಶರಣರ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ಕೊಪ್ಪಳ ಜಿಲ್ಲೆಯ 4 ತಾಲೂಕುಗಳಿಂದ ಕಾರಟಗಿ ಪಟ್ಟಣದ ತಲೀಖಾನ್ ಹಿರೇಮಠಕ್ಕೆ ಆಗಮಿಸಿದ್ದ ಭಕ್ತಾದಿಗಳು ಪರಮ ಪೂಜ್ಯರ ಆಶೀರ್ವಾದ ಪಡೆದರು.
ಕನ್ನಡಿಗೆಯ ಐತಿಹಾಸಿಕ ಇತಿಹಾಸದ ತಲೆಕಾರ ಹಿರಿಮಠದ ಲಿಂಗೈಕ್ಯ ರೂಪಾಕ್ಷ ಶಿವರಾಚಾರ್ಯ ಮಹಾಸ್ವಾಮಿಗಳವರ 44ನೇ ವರ್ಷದ ಪೂಜೆ ಸ್ಮರಣೋತ್ಸವದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ರೂಪಾಕ್ಷ ಶಿವರಾಚಾರ್ಯ ಮಹಾಸ್ವಾಮಿಗಳು 1945 ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ತಲೆಕಾರದಿಂದ ಕಾರಟಗಿಗೆ ಆಗಮಿಸ್ತಾರೆ. ಕಾರಟಗಿಯ ಸಂತಾನಗಳು ಹೋಗಿ ಕಾರಟಗಿಗೆ ದಯಮಾಡಿ ಸೇರಿ ಅರಿಯಬೇಕು ಅಂತ ತಿಳ್ಕೊಂಡಾಗ ಆ ಭಕ್ತಾದಿಗಳ ಕೋರಿಕೆಯನ್ನು ಮನ್ನಿಸಿ ಪೂಜೆಯ ಕಾರಟಗಿಗೆ ಬಂದು ನೆಲೆಸ್ತಾರೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಕೂಡ ಪೂಜ್ಯ ರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳು ತಲೆಕಾಲದಿಂದ ರಾಯಚೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾಗಿ ಸ್ವತಂತ್ರ ಹೋರಾಟದ ಚಳವಳಿಯಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದು, ನಮ್ಮ ಭಾಗದ ಅದ್ಭುತವಾದಂತಹ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಗುರುಗುಂಟ ಕ್ಷೇತ್ರದ ಅಮರೇಶ್ವರನ ಸನ್ನಿಧಾನದ ಜಾತ್ರೆಯೊಳಗೆ ಸತತ 40 ವರ್ಷಗಳ ಕಾಲ ದಾಸೋಹವನ್ನ ಪೂಜ್ಯರು ಮಾಡಿದ್ದು ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ಸಂಗತಿ ಅಂತ ಹೇಳ್ಬೋದು. ಸಂಸ್ಕೃತ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ಪರಿಣತರಾಗಿರುವಂತಹ ಪೂಜ್ಯರು ಮಠದೊಳಗಡೆ ಮಕ್ಕಳಿಗೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರು. ಇಂತಹ ಪೂಜ್ಯರು ಕಾರಟಗಿಗೆ ದಯಮಾಡಿಸಿದ ಮೇಲೆ ಅಲ್ಲಿಯವರೆಗೂ ಕಾರಟಗಿ ಹಾಗೂ ಕಾರಟಗಿಯ ಸುತ್ತಮುತ್ತಲೂ ಕೂಡ ಒಣ ಬೇಸಾಯವನ್ನು ಮಾಡ್ತಾ ಇದ್ರು. ಆದರೆ ಪೂಜ್ಯರ ಪಾದದ ಸ್ಪರ್ಶದಿಂದ ತುಂಗಭದ್ರಾ ಡ್ಯಾಮ್ ನಿರ್ಮಾಣವಾಯಿತು. ತದನಂತರದಲ್ಲಿ ಇಡೀ ಕಾರಟಗಿ ಭತ್ತದ ನಾಡಾಗಿ ಕಾರಣೀಭೂತವಾಯಿತು. ಇಂತಹ ಅನೇಕ ಆಶೀರ್ವಾದಗಳನ್ನ ಕಾರಟಗಿಗೆ ಸುತ್ತಮುತ್ತಲ ಗ್ರಾಮಕ್ಕೆ ಪೂಜ್ಯರು ಮಾಡಿದ್ದಾರೆ. ಈಗ ಅವರು ಮಾತಾಡ್ತಾ ಹೇಳಿದ್ರು, ಯಾವುದೇ ಭಕ್ತರು ಕೂಡ ಬಂದು ದಿನ ಮಾಡಿಕೊಂಡು ಯಾವುದೇ ಭಕ್ತರು ಕೂಡ ನಮ್ಮ ಮನೆಗೆ ಬರ್ಬೇಕಪ್ಪ ಅಂತ ಹೇಳಿದ್ರೆ ಬರಿಗಾಲದಲ್ಲಿ ನಡೆದುಕೊಳ್ತಾ, ಬಟ್ ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಅವರ ಒಂದು ಮನೆಯೊಳಗಡೆ ಪಾದ ಪೂಜೆಯನ್ನು ಮಾಡಿಕೊಂಡು, ಇಷ್ಟೇ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಆಶೀರ್ವಾದ ಕಾರ್ಯವನ್ನ ಪೂಜೆರು ಮಾಡ್ತಾ ಇದ್ರು. ಅಂತಹ ಪೂಜ್ಯರು ಇವತ್ತು 44 ವರ್ಷಗಳ ಒಂದು ಪುಣ್ಯ ಸ್ಮರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರ ಆಶೀರ್ವಾದ, ಅವರ ಒಂದು ಶ್ರೀರಕ್ಷೆ ಭಕ್ತರೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಅವರ ಶ್ರೀಪಾದಗಳಲ್ಲಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ನಮಸ್ಕಾರ. ಪರಮ ಪೂಜ್ಯ ಲಿಂಗೈಕ್ಯ ಶತಸ್ಥರ ಕರ್ಮಿ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳವರ 44ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಇವತ್ತು ವಿಶೇಷವಾಗಿ ಪರಮ ಪೂಜ್ಯರು, ದಾಸೋಹಿ ಮೂರ್ತಿಗಳು, ಮಹಾಜ್ಞಾನಿಗಳು ಅವರನ್ನ ಎಷ್ಟು ಕೊಂಡಾಡಲು ಕಡಿಮೆ ಎಂಬ ಮಾತನ್ನು ಇವತ್ತು ದಿವಸ ತಿಳಿಸ್ತಾ ಇದ್ದೇವೆ. ಈ ಒಂದು ಪೂಜ್ಯರು, ಮಹಾತ್ಮರು ಹಿರೇ ಮೈಲಾಪುರ ಗ್ರಾಮದಲ್ಲಿ ಅದ್ಭುತವಾಗಿ 44 ವರ್ಷಗಳ ಹಿಂದೆ 35-40 ವರ್ಷ ಆ ಒಂದು ಪೂಜ್ಯರು ಲಿಂಗೈಕ್ಯ ಶ್ರೀ ಶತಸ್ಥರ ಬ್ರಹ್ಮೇ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳವರ ಪಾದದಿಂದ ಮೈಲಾಪುರ ಗ್ರಾಮ ಅದ್ಭುತವಾಗಿ ಇದೆ. ಇವತ್ತು ಅವರ ಆಶೀರ್ವಾದದಿಂದ ಅದ್ಭುತವಾಗಿ ಆ ಗ್ರಾಮ ಬೆಳೆದಿದೆ ಎಂಬ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಧುಗಳೇ, ಹಿರಿಯರೇ, ಪೂಜ್ಯರೇ. ಯಾಕಂದ್ರೆ ಮಹಾತ್ಮರನ್ನು ನೆನಪದೆ ಘನಭಕ್ತಿ ಪರಮಿಸುವಾದ ಹಾಗೆ ಮಹಾತ್ಮರನ್ನು ಯಾವತ್ತೂ ನಾವು ಅನಿಸ್ತಾನೆ ಇರಬೇಕು. ಯಾಕಂದ್ರೆ ಪರಮ ಪೂಜ್ಯರ ಒಂದು ಆಶೀರ್ವಾದ ಅಷ್ಟಿಷ್ಟಲ್ಲ, ಬಹಳ ಕಠಿ ಅದ್ಭುತವಾಗಿರ್ತಕ್ಕಂಥ ಬಹಳ ಆ ಒಂದು ಕ್ರಿಯಾಶೀಲರು ಅಂತ ಮಹಾತ್ಮರು
ಇನ್ನುವರೆಗೂ ನಾವು ನೋಡಿದ ನಿಜವಾಗಂದ್ರ ಆ ಮಹತ್ವರನ್ನ ಇವತ್ತಿನ ದಿವಸ ನಾವು ನೀವು ಕೂಡಿಕೊಂಡು ಈ ಪೂಜ್ಯರ ಸನ್ನಿಧಿಯಲ್ಲಿ ಪೂಜ್ಯರ ಗದ್ದಿಗೆಯಲ್ಲಿ ನೀವಲ್ಲ ಇದು ಮಹಾಪುಣ್ಯ ಅಂತ ನಾವು ಭಾವಿಸಬಹುದು. ಯಾಕಂದ್ರೆ ಇದು ಸಿಗುವುದಲ್ಲ, ಸಿಕ್ಕರೆ ಬಹಳಷ್ಟು ಲಾಭ, ಸಿಗಲಿಕ್ಕೆ ದುರ್ಲಭ. ಅಂಥ ಒಂದು ಮಹತ್ವರ ಇವತ್ತಿನ ದಿವಸ 44ನೇ ವರ್ಷದ ಪುಣ್ಯ ಶ್ರವಣೋತ್ಸವ ಅಂದ್ರೆ ಇವತ್ತು ಮಹಾ ಸಂತೋಷದ ಸುದಿನ, ಸಂತೋಷವಾದ ಮಹಾಜನದ ನಾವು ಹೇಳಬಹುದು. ಅನೇಕ ಗಣ್ಯಮಾನ್ಯರು, ಹಿರಿಯರು, ಸದ್ಭಕ್ತರು, ಯಾಕಂದ್ರೆ ಅವ್ರನ್ನ ಯಾಕೆ ಕಳಿಸ್ಬೇಕಪ್ಪ ಅಂದ್ರ ನಮ್ಮ ಮೈಲಾಪುರ ಗ್ರಾಮದಲ್ಲಿ ಅವರು ಇರೋತರ ಮಾತ್ರ ಪಾದ ಹಾಕಿ ಈಗ 71 ವರ್ಷ ಜಾತ್ರೆ ಫಸ್ಟ್ಗೆ ಅವರೇ ಪ್ರಪ್ರಥಮವಾಗಿ ನಮ್ಮ ಪಾದ ಹಾಕಿ ಮೈಲಾಪುರ ಗ್ರಾಮಕ್ಕೆ ಹಾಕಿ ಅದು ನಿರಂತರವಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವಾಗ ಬಡ್ಡಿ ಕಟ್ಕೊಂಡ್ ಬರ್ತಿದ್ರು. ನಿಜವಾಗಂದ್ರ ಗಾಡಿಗಳಿಲ್ಲ, ಈಗ 70 ವರ್ಷದಿಂದ ಗಾಡಿಗಳಿದ್ದಿಲ್ಲ, ಬಂಡಿ ತಗೊಂಡು ಕಣ್ಣ ಹಂಗೆ ನಾವು ಕರ್ಕೊಂಡು ಬರ್ತು. ಅವರ ಕೃಪಾಶ್ರಮದಿಂದ ನಮ್ಮ ತಂದೆಯವರಾದ ವಿಭಾಕ್ಷಗಳು ಮಾರಪಾಟಿಯವರು ಅವರ ದೀಕ್ಷವನ್ನು ಪಡ್ಕೊಂಡು ಅವರ ಒಂದು ಆಶ್ರಮ ಪಡ್ಕೊಂಡಿದ್ದಾರೆ, ಅಂದ್ರ ಬಹಳ ಪಡ್ಕೊಂಡಿದ್ದಾರೆ. ಅವರು ಕೂಡ ಇವತ್ತು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಲ್ಯಾಣ ಮಂಡಳಿ ನಿರ್ಮತೇಶ್ವರ ಕೃಪಾಶ್ರಮ ಅಂತೇಳಿ ಅವರ ಪಾದಗಳಿಗೆ ಅನಂತ ನಮಸ್ಕರಿಸುತ್ತ ನಾನು ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ಒಡವಿ ಜೀವವೆಂಬುವುದು ಹೆಚ್ಚಿನ ಒಡವಿ, ಇದು ಖ್ಯಾತರ ದೇಹದ ಒಡವಿ. ಜೀವವೆಂಬುವುದು ಹೆಚ್ಚಿನ ಒಡವಿ, ಇದು ಖ್ಯಾತರ ದೇಹದ ಒಡವಿ. ಬೀಳು ಬ್ಯಾಡು ಅಡವಿ, ಆದಿಯು ಅಡವಿ, ಒಂದು ದಿನ ಹೋಗ್ತದೆ ಕೆಳವಿ, ಒಂದು ದಿನ ಹೋಗ್ತದೆ ಕೆಳವಿ ಅಂತ ಹೇಳ್ತಾರೆ. ಆ ಕೆಳವೆ ಹೋದಕ್ಕಿಂತ ಮುಂಚೆ ನಾವು ಗುರುಗಳ ಸಂಘ ಮಾಡಬೇಕು. ಅದಕ್ಕೆ ಮಹಾತ್ಮರು ಬರ್ತಾರೆ, ಗುರುದೀಕ್ಷೆ ಇಲ್ಲದೆ ಗುರುತೆಂದು ಸಾಧ್ಯವೈ, ಗುರುದೀಕ್ಷೆ ಇಲ್ಲದೆ ಗುರುತೆಂದು ಸಾಧ್ಯವೈ. ಗುರುವಿನ ದೀಕ್ಷೆ ಇಲ್ಲದ ವಿನಃ ಈ ದೇಹದ ವಿಚಾರವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಗುರುದೀಕ್ಷೆ ಇಲ್ಲದೆ ಗುರುತೆಂದು ಸಾಧ್ಯವೈ. ದಾತನೇನು, ಅವರ ದಾತನೇನು, ಬೀಗದ ಕೈ ಇಲ್ಲದೆ ಬೀಗ ಬರ್ತದೆ. ವಿಶ್ವತ್ವ ವಿರಾಮ ಕೇಳು ಹೇಮ ಅಂತ ಹೇಳ್ತಾರೆ. ಈ ದೇಹದ ವಿಚಾರವನ್ನು ತಿಳಿಬೇಕಾದ್ರೆ ಈ ಪಿಂಡಾಂಡದೊಳಗೆ ಆ ಪರಮಾತ್ಮನು ಯಾವ ರೀತಿ ಇದ್ದಾನೆ, ಯಾವ ರೀತಿ ಅಡಗಿದ್ದಾನೆ ಅಂತ ಹೇಳಿ ತಿಳಿಬೇಕಾದ್ರೆ ಅಲ್ಲಿ ಗುರು ಸಂಘ ಬೇಕು ಅಂತ ಹೇಳ್ತಾರೆ. ಈ ದೇಹ ಅಂತಕ್ಕಂಥ ದೆಪ್ಪಂತ, ಗುರುಗಳು ಅಂತಕ್ಕಂಥ ಕಿವಿ. ಈ ದೇಹವನ್ನ ಕೀಲಿ ಇಟ್ಟು ತೆಗಿಬೇಕಾದ್ರೆ ಯಾವ ರೀತಿ ತೆಗೆದಾಗ ನಮ್ಮ ಕಾರ್ಯಗಳು ಸಮಾನ ಕಾಣ್ತಾವ, ಆ ರೀತಿಯಲ್ಲಿ ಭಗವಂತನ ಜಾಗ ಕಾಣ್ತದೆ ಈ ದೇಹದೊಳಗೆ. ಅದಕ್ಕೆ ಮಹಾತ್ಮರು ಹೇಳ್ತಾ ಇದ್ದಾರೆ, ನಮ್ಮ ಏರು ಪಡೆದ ಅಂತ ನಮ್ಮ ಕೈಗಲ್ಯದೊಳಗೆ ಬರ್ತದೆ ಒಂದು ಮಾತು. ಸಿರವೆ ಶ್ರೀಗಿರಿ ಮಲ್ಲಿಕಾರ್ಜುನ, ಸಿರವೆ ಸರ್ವರ ಬೊಮ್ಮ ಕ್ಷೇತ್ರವು, ಸಿರವೆ ಕಂಚಿ ಕಾಲ ಹಸ್ತಿಯು ಶಿವನುಗಾರಿದೆ. ಸಿರದೋಳಿ ಹುದು ಸಿರಿ ಸಂಪದ, ಶಿರದೋಳಪ್ಯದು ಸುರ್ಗದಮೃತ, ಸಿರವೇ ಶಿವಪುರ ಸಿಂಹಪೀಠವು ಹೊರದು ದ್ವೇಷ ಅಂತ ಹೇಳಿದ ಮಾತು. ಈ ರೀತಿಯಲ್ಲಿ ಈ ಪಿಂಡಾಂಡದೊಳಗೆ ಇರುವಂತಹ ಶಿವನನ್ನ ತೋರಿಸಬೇಕಾದ್ರೆ ನಮಗೆ ಅಲ್ಲಿ ಗುರುಗಳು ಅಗತ್ಯವಾಗಿದೆ. ಈ ಮಾನವನಿಗೆ ಮೂಲಾಧಾರದ ವಸ್ತು ಯಾರು ಅಂದ್ರೆ ಗುರುಗಳೇ. ಅದಕ್ಕೆ ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯನ್ನು ಮಾಡಿ ಬಂದೆ, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯನ್ನು ಮಾಡಿ ಬಂದೆ. ಶ್ರೀಗಿರಿಯು ಶರೀರದೊಳಗುಂಟು, ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮವು ಬ್ಯಾರುಂಟು ಅಂತ ಹೇಳಿದ್ರು. ಯೋಗಿ ಜನರಂದ್ರೆ ಯಾರು? ನಮ್ಮ ಅಣ್ಣಪ್ಪ ಗುರುಗಳು. ಈಗ ನಡೀತಾ ಇದೆ ಪೂಜೆ ಪುರಸ್ಕಾರ. ಈ ಗುರುಗಳಿಗೆ ಯೋಗಿ ಜನರ ಮರ್ಮವು ಬ್ಯಾರುಂಟು. ಒಬ್ಬ ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ದಾನೆ, ಹೇಳಿದ್ದೇ ಹೇಳುವರು, ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು, ಗುರುರಾಯ ಹೇಳುವುದು ಬ್ಯಾರುಂಟು ಸರ್ವಜ್ಞ ಅಂತ ಹೇಳಿದ್ರು. ಎಲ್ಲರೂ ಹೇಳೋರೆ, ಎಲ್ಲರೂ ಕೇಳೋರೆ, ಆದರೆ ಗುರುರಾಯ ಹೇಳ್ತಕ್ಕಂಥ ಮಾತುಗಳೇ ಬೇರೆ ಅಂತ ಹೇಳಿದ್ರು. ಅದಕ್ಕೆ ವೀರಬ್ರಹ್ಮಯ್ಯಗಾರವರ ಜೀವನ ಚರಿತ್ರೆಯೊಳಗೆ ಬರ್ತದೆ. ವೀರಬ್ರಹ್ಮಯ್ಯಗಾರವರ ಜೀವನ ಚರಿತ್ರೆಯೊಳಗೆ ಒಂದು ಮಾತು ಬರ್ತದೆ, ಅಂದರು ಬುಕ್ಕಲೋನಿ ರಾಶಿಂದಿ ಚೂಸಿ ಚಪ್ಪಿನವಾಡು, ಅಂದರು ಬುಕ್ಕಲೋನಿ ರಾಶಿಂದಿ ಚೂಸಿ ಚಪ್ಪಿನವಾಡು, మరి ಈ ಬಕ್ಕಲೋನಿ ದೇವರು ಚಪ್ಪರು ಅಂತ ಹೇಳ್ತಾರೆ ಮಾತು. ಇಂಥ ಒಂದು ಬಕ್ಕ ಅಂತಕ್ಕಂಥ ಈ ಪಿಂಡಾಂಡದೊಳಗಿನ ವಿಚಾರ ಹೇಳಬೇಕಾದ್ರೆ ಅಂತಪ್ಪ ಗುರುಗಳಿಗೆ ಬಿಟ್ಟು ಬೇರೆಯವರು ಯಾರಿಗೂ ತೆರೆ ಬರೆಯುವುದಿಲ್ಲ. ಇದು ಶಾಶ್ವತವಾದಂತಹ ಮಾತು. ಬಂಡೆಯ ಮೇಲೆ ಬಾಳೆ ಕೂಟ ಬಡಿತಾರಂತ ನೋಡು, ಆ ರೀತಿಯಲ್ಲಿ ಗುರುಗಳ ಮಾತು ಈ ರೀತಿಯಲ್ಲಿ ಇದೆ. ಅದಕ್ಕೆ ಗುರುವಿನ ಕುಂಟ ಬ್ಯಾರನ್ನ, ಗುರುವಿನ ಕುಂಟ ಬ್ಯಾರನ್ನ ಅದನ್ನು ಸಾಧಿಸಿ ನಡೆದರೆ ತಿಳಿಬಹುದೇಳಣ್ಣ ಅಂತ ಹೇಳ್ತಾರೆ. ನಾವು ಸಾಧನೆ ಮಾಡಬೇಕು, ಸಾಧನೆ ಮಾಡಿದಾಗ ಮಾತ್ರ
ಕಾರ್ಯರೂಪಕ್ಕೆ ಬರ್ತದೆ. ಅದಕ್ಕೆ ನೀ ಏನಾದರೂ ಆಗು, ಏ ಮಾನವ, ನೀ ಏನಾದರೂ ಆಗು, ಮೊದಲು ಮಾನವನಾಗು. ನಾವು ಮಾನವರಾಗಿ ಹುಟ್ಟಿದ್ದೀವಿ, ಆದರೆ ನಾವು ದಾನವರಾಗಿ ಇರ್ತಾ ಇದ್ದೀವಿ. ನಡೆನುಡಿ ಒಳಗೆ ದಾನವರಾಗಿ ಇರ್ತಾ ಇದ್ದೀವಿ. ಅದಕ್ಕೆ ಗುರುವಿನ ಸಂಘ ಮಾಡು. ಅಂಗ ಸಂಘವಿಲ್ಲದೆ ಲಿಂಗ ಸಂಘವಿಲ್ಲ, ಅಂಗ ಸಂಘವಿಲ್ಲದೆ ಲಿಂಗ ಸಂಘವಿಲ್ಲ, ಲಿಂಗ ಸಂಘವಾದವರಿಗೆ ಅಂಗ ಸಂಘವಿಲ್ಲ ಅಂತ ಹೇಳ್ತಾರೆ ಮಾತು. ಈಗ ಲಿಂಗ ಸಂಘ ಆದಂತಹ ಚರಿತ್ರೆ ಬಂದ್ರೆ ನಮ್ಮ ವಿರೂಪಾಕ್ಷೇಶ್ವರಾಜನವರು, ನಮ್ಮ ತೆರೆಕಾಲರಾಜನವರು, ಇವರೆಲ್ಲ ಲಿಂಗ ಸಂಘವಾದವರು. ಅಂದ್ರೆ ಪರಮಾತ್ಮನು ಏನು ಲಿಂಗ ರೂಪದಲ್ಲಿದ್ದಾನೋ ಅಂತ ಪರಮಾತ್ಮನನ್ನೇ ಒಲಿಮೆ ಮಾಡಿಕೊಂಡಿರ್ತಕ್ಕಂಥ ಶರಣೆ ಯಾರಂದ್ರೆ ವಿರೂಪಾಕ್ಷೇಶ್ವರಾಜನವರು. ಅವ್ರಿಗೆ ಸಂಘ ಬೇಕಾಗಿಲ್ಲ, ಅಂದ್ರೆ ಪ್ರಪಂಚ ಬೇಕಾಗಿಲ್ಲ, ಸಂಘ ಬೇಕಾಗಿಲ್ಲ, ಲಿಂಗ ಸಂಘ ಆಗಿಬಿಟ್ಟೈತೆ. ಅಂಗ ಸಂಘವಾದವರಿಗೆ ಲಿಂಗ ಸಂಘವಿಲ್ಲ, ಲಿಂಗ ಸಂಘವಾದವರಿಗೆ ಅಂಗ ಸಂಘವಿಲ್ಲ ಅಂತ ಹೇಳ್ತಾರೆ. ಅಂಗ ಸಂಘ ಆದ್ರೆ ಮಾತ್ರ ಅಲ್ಲಿ ಲಿಂಗ ಸಂಘ ಬೇಕಾಗ್ತದೆ. ಪ್ರಪಂಚ ಇಳಿದು ಪಾರು ಮಾರ್ಗದಲ್ಲಿ ನಡೀಬೇಕು. ಪ್ರಪಂಚ ಇಲ್ಲದೆ ಪಾರು ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಸಾಧ್ಯವಿಲ್ಲದ ಮಾತು. ಸಂಸಾರ ಬೇಕು, ಪ್ರಪಂಚ ಬೇಕು. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಪ್ರಪಂಚ ಹಿಡಿದು ಪಾರು ಮಾರ್ಗದಲ್ಲಿ ನಡೀಬೇಕು, ಗುರುವಿಗೆ ಹೊಂದಿಕೊಂಡು ತನ್ನ ಕುರಿತು ತಿಳಿಬೇಕು ಅಂತ ಹೇಳ್ತಾರೆ. ಹಲ್ಲಿಗಿನ ಬಿಟ್ಟು ಗುರುವಿನ ಬಿಟ್ಟು. ಅದಕ್ಕೆ ಮಹಾತ್ಮ ಹೇಳ್ತಾರೆ, ಗುರುವಿನ ಕುರಿತಾದ ಅದನ್ನು ಸಾಧಿಸಿ ನಡೆದರೆ ತಿಳಿಬಹುದಿಲ್ಲ. ಸ್ಥೂಲ ಸೂಕ್ಷ್ಮ ತಿಳಿಯಣ್ಣ, ಸ್ಥೂಲ ಸೂಕ್ಷ್ಮ ತಿಳಿಯಣ್ಣ. ಸೂಕ್ಷ್ಮ ಅಂತ ಗುರು ಹೇಳ್ತಾರೆ ಆ ಮಾತನ್ನು. ನಮ್ಮ ಕಿವಿ ಒಳಗೆ ಬೋಧನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು ಬರೀತಾರೆ, ಈ ಕಿವಿಗೆ ಹೇಳ್ತಾರೆ ಕರ್ಣ ಅಂತ ಹೆಸರು. ಕಿವಿಗೆ ಕರ್ಣ ಅಂತ ಅಂತಾರೆ. ನಮ್ಮ ಗೌಡ ಕೈವೆಲ್ಲದೊಳಗೆ ಬರ್ತದೆ, ಗೌಡ ಕೈವೆಲ್ಲದೊಳಗೆ ಬರ್ತದೆ. ಕರ್ಣವೇ ಮೂಲಾದಿ ಲಿಂಗವು, ಕರ್ಣವೇ ಮೂಲಾದಿ ಪೀಠವು. ಕರ್ಣ ಓಂಕಾರ ಧ್ವನಿಯ ಕೇಳುತ್ತಾ ಧ್ಯಾನವನ್ನು ಮಾಡಿದೋ ಮೌನ ನಿದ್ರೆ ಯೋಗದಲ್ಲಿ. ತಿದ್ದಿ ಜನ ಆಚರಿಸಿದಿ, ಜಗತ್ತುದ್ಧಾರ ಮಾಡಿದಿ ರುದ್ರ ಶರವನೇ. ನಿರ್ಧಾರವು ನಿಜವಾದರೆ ಅಷ್ಟಮ ಶಕ್ತಿಯಾಗುವುದು ಬಡರುದ್ರೇಶ ಅಂತೇಳಿ ಮಹಾತ್ಮ ಹೇಳಿರ್ತಕ್ಕಂಥ ವಾಕ್ಯ. ಇಂತಹ ವಾಕ್ಯಗಳನ್ನು ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ಅಂತಪ್ಪ ಗುರುವಿನ ಕಡೆಯಿಂದ ಏನು ಪಡ್ಕೊಳ್ತಕ್ಕಂಥ ವಿಚಾರವನ್ನೆಲ್ಲ ಪಡ್ಕೋಬಹುದು ನಾವು. ಅದು ನಮ್ಮಿಂದ ಬರ್ತಕ್ಕಂಥದ್ದು. ವಜ್ರ ವೈಡೂರ್ಯ ಮುತ್ತು ರತ್ನ ದುಡ್ಡು ಬಂಗಾರ ಬೆಳ್ಳಿ ಏನೂ ಬರೋದಿಲ್ಲ. ಅಂತಪ್ಪ ಗುರುವಿನ ಕೃಪಾಶೀರ್ವಾದ ಒಂದು ಬಿಟ್ಟು ಯಾವುದೂ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಖಿಸುತ್ತರು ನಿನ್ನವರಲ್ಲ, ಹಿತದಿಂದ ಮೋಹಿಸಿ ಕುಳಿತಲ್ಲೋ ಹೇ ಮಾನವ, ಕೇಳು ಕಿವಿಗೊಟ್ಟು. ಸಖಿಸುತ್ತರು ನಿನ್ನವರಲ್ಲ, ಹಿತದಿಂದ ಮೋಹಿಸಿ ಕುಳಿತಲ್ಲ. ತಂದೆ ತಾಯಿ ಬಂಧು ಬಳಗ ಅವರೆಲ್ಲ ನೀನು ಹೋಗ ಕಾಲಕ್ಕೆ ಒಬ್ಬರಿಲ್ಲ, ನೀನು ಹೋಗ ಕಾಲಕ್ಕೆ ಒಬ್ಬರಿಲ್ಲೋಯಪ್ಪ. ಮೊದಲು ಒಂದು ಅಂತಪ್ಪ ಗುರುವಿನ ಪಾದಕ್ಕೆ ಅರಿವೆ ನೀನು. ಅಂತಪ್ಪ ಗುರುವಿನ ಪಾದದಡಿಯಲ್ಲಿ ಏನು ನಿನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಹಿಡು, ನಿನಗೆ ಭಗವಂತನ ದರ್ಶನ ಆಗ್ತದೆ. ಗುರು ರೂಪದಲ್ಲಿ ಭಗವಂತನ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಚರ್ಮ ಮಾಂಸದ ಹಸ್ತಿ, ಚರ್ಮ ಮಾಂಸದ ಹಸ್ತಿ ಕೂಡಿ ಒಂದು ಆಗಿದೆ ಬಸ್ತಿ. ಇದು ಎಲ್ಲ ಶಿವನ ಯುಕ್ತಿ. ಜ್ಞಾನವೆಂಬುದು ಪರಂಜ್ಯೋತಿ, ಜ್ಞಾನವೆಂಬುದು ಪರಂಜ್ಯೋತಿ. ಎಣ್ಣೆ ಇಲ್ಲದೆ ಮುರಿತಲೆ ಬೈತಿ, ಎಣ್ಣೆ ಇಲ್ಲದೆ ಮುರಿತಲೆ ಬೈತಿ. ಈ ನೇತ್ರ ಮೇಲೆ ಇರ್ತಾರೆ ಮಾತು. ಅದಕ್ಕೆ ನೇತ್ರ ಮನ ಪವನ, ಕಣ್ಣು ಮನ ನಾಲಿಗೆ, ಹನ್ನೆರಡು ಪಂದವೆಂದೆನ ಬೇಡ. ಅವು ಮೂರು ನಮ್ಮನ್ನು ಕಲ್ಲುವು ಸರ್ವಜ್ಞ ಎಂಬಂತೆ. ನೇತ್ರ ಮನ ಪವನ ಮೂರೊಂದಾಗದು. ಮುಸುಕಿ ತಾಮಸವು ಅಡಗಿ, ಮುಸುಕಿದ ತಾಮಸವು ಅಡಗಿ ಬ್ರಹ್ಮಜ್ಞಾನ ವಿಕಸಿತವಾಗಿ ಬ್ರಹ್ಮಾನಂದದಲ್ಲಿ ಬೆರೆತು ಬ್ರಹ್ಮಾಕಾರವಾಗಿ ಶ್ರೀ ಗುರು ಕರುಣೆ ಧರ್ಮ. ಈ ರೀತಿಯಲ್ಲಿ ಮಾನವನ ಹುಟ್ಟು ಅಂತಕ್ಕಂಥದ್ದು ಅಂತಪ್ಪ ಗುರುವಿನ ಕಡೆಯಿಂದ ನಾವು ಪಡ್ಕೋಬೇಕಾಗ್ತದೆ. ಚಂದ್ರ ಹೇಳಿರ್ತಕ್ಕಂಥ ವಾಕ್ಯ, ಒಂದರಿಂದೆರಡಾದ ಬಗೆಯೇನು, ಮಂದ ಮಂದಿ ನಾನೇನು ಬಂದೆನು. ಸಂದು ತಿಳಿಲಿಕ್ಕೆ ತಂದು ನಿಲ್ಲಿಸಿದಿ ತಂದೆ ತಾಯಿಗಳಿಬ್ಬರನು. ಬಂದದ್ದು ನಾವು ಸಂದು ತಿಳಿಯದೆ ಒಂದದೇ ಹೋಯಿತು. ಈ ಮುಂಜನದ ಅಂತ ಚಂದ್ರವು ಎಂದು ಹೇಳಿದ ಈ ಮಳರುದ್ರೇಶ ಎಂಬಂತೆ ಆತ್ಮೀಯ ಬಂಧುಗಳೇ, ನಮ್ಮ ನಿಮ್ಮೆಲ್ಲರಿಗೂ ಕೂಡ ಶರಣರ ಆಶೀರ್ವಾದ ಸದಾ ಇದೆ ಅಂತೇಳಿ ಕೇಳ್ತಾ ಶರಣು ಎಲ್ಲರೂ
ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ವೀರಭದ್ರ ಮಹಾಸ್ವಾಮಿಗಳ ಲೇಖನ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆ ನುಡಿಯುವ ಆರಾಧ ದೈವ ಶ್ರೀ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿ ಸುಕ್ಷೇತ್ರ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಅಣಿಮಡಿದು ಪರಮ ಪೂಜ್ಯರು ಡಾಕ್ಟರ್ ಹೆಬ್ಬಾಳವರ ಶ್ರೀಗಳು ಸೇರಿದಂತೆ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರ ಅಂತರಕ್ಕೆ ಸಮರ್ಪಣೆ ಮಾಡಿದ ಇದು ಎಂತ ಒಂದು ಕ್ಷೇತ್ರ ಅಂದರೆ ವಿರೂಪಾಕ್ಷೇಶ್ವರರು ಅಂದ್ರೆ ರೂಪ ಇದ್ದು ಸಹಿತ ಈ ರೂಪದಲ್ಲಿ ಎಲ್ಲ ಸದ್ಭಕ್ತರ ಒಂದು ಆಶೀರ್ವಾದವನ್ನು ಮಾಡಿ ನೋಡಿ, ದೇಹದಿಂದ ಬಿಡುಗಡೆಯಾಗಿದ್ದಾರೆ, ಆತ್ಮದಿಂದ ಈ ಒಂದು ಕ್ಷೇತ್ರದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಇದು ಕಾರ್ತಿಕ ಗ್ರಾಮ ಸುಕ್ಷೇತ್ರ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವೆಲ್ಲ ಕೈ ಎತ್ತಿ ಹೇಳಬೇಕಾಗ್ತಾ ಇದೆ. ಅದರಂತೆ ಮಹಾದೇವನ ಕೃಪೆಯಿಂದ ಮರ್ತಕ್ಕೆ ಬಂದವರು ನಾವು ಮರೆತು ಮಾನವನಾಗದೆ ಅರಿತು ಶರಣಾಗೆಂದು ಆಶೀರ್ವದಿಸಿ ಧರೆಯ ಸೃಷ್ಟಿಯ ಕಾರಣೀಕರ್ತನಾಗಿ ಅರನೇ ಗುರುವಾಗಿ ಬಂದು ಬರೆಯುವ ಶರಣನಿಗೆ ಸರಿಯಾರು ಈ ಜಗದೊಳಗೆ ಅಂತಕ್ಕಂಥ ಮಾತನ್ನ ಸಹಿತವಾಗಿ ಪರಮ ಪೂಜ್ಯರಾದಂತಹ ದಿವ್ಯ ಕ್ಷೇತ್ರದ ಒಡೆಯರಾದಂಥ ವಿರೂಪಾಕ್ಷೇಶ್ವರರು ಹೇಳಿ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ದಿವ್ಯ ಸಾನ್ನಿಧ್ಯ, ದಿವ್ಯ ಒಂದು ಶಕ್ತಿ ಅವರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅದರಂತೆ ಒಂದು ಕಡೆ ವಿರುಪನಗೋಡು ಹೇಳಿದಂತೆ 84 ಲಕ್ಷ ಜೀವ ರಾಶಿಯೋಳು ಅಂಬಲಿಸಿ ತಿರುಗಾಡಿ ನಾ ಬಂದೆ, ಸಾಂಬ ನಿನ್ನನ್ನು ಕಾಣಿದರೆ ನಾ ಗಂದು ಬಳಲಿದರೆ ಕಡೆಗಾಯಿಸಿ ನನ್ನನ್ನು ಬಳಿದೆ ಹಾಗೆ ಗುರು ನೋಡಿ 84 ಲಕ್ಷ ಜೀವರಾಶಿಯನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿವಲ್ಲ, ಈ ಒಂದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಇಂಥ ದಿವ್ಯ ಕ್ಷೇತ್ರವಾದ ವಿರೂಪಾಕ್ಷೇಶ್ವರನ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ